ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನುಶ್ರೀ ಪೂಜಾರಿ. ಎಲ್ಲರಿಗೂ ಶುಭೋದಯ. ಇಂದು 2ನೇ ಅಕ್ಟೋಬರ್. ನಾನು ಗಾಂಧೀಜಿಯವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಮಹಾತ್ಮ ಗಾಂಧೀಜಿಯವರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಅವರು 2ನೇ ಅಕ್ಟೋಬರ್ 1869 ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ತಾಯಿ ಪುತ್ಥಳಿಬಾಯಿ, ತಂದೆ ಕರಮ್ಚಂದ್ ಗಾಂಧಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದರು. ಅವರು ಚಂಪಾರಣ ಚಳವಳಿ, ಖೇಡಾ ಚಳವಳಿ, ಅಸಹಕಾರ ಚಳವಳಿ ಇತ್ಯಾದಿ ಚಳವಳಿಗಳನ್ನು ಬ್ರಿಟಿಷರ ಮೇಲೆ ನಡೆಸಿದ್ದರು. ಅವರು ಯಾವಾಗಲೂ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನಂಬಿದ್ದರು. ಅವರ ತತ್ವಗಳು ಮತ್ತು ಸಿದ್ಧಾಂತಗಳು ಯಾವಾಗಲೂ ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿರುತ್ತದೆ ಎಂದು ತಿಳಿಸುತ್ತಾ ನುಡಿಮುತ್ತುಗಳು: ಒಂದು ಒಳ್ಳೆಯ ಕೆಲಸದಿಂದ ಒಂದು ಹೃದಯಕ್ಕೆ ಸಂತೋಷವನ್ನು ನೀಡುವುದು ಪ್ರಾರ್ಥನೆಯಲ್ಲಿ ತಲೆಬಾಗುವ 1000 ತಲೆಗಳಿಗಿಂತ ಉತ್ತಮವಾಗಿದೆ. ಉಪದೇಶಕ್ಕಿಂತ ಸಹನೆ ಬಹಳ ಪ್ರಮುಖವಾದದ್ದು. ನಾಳೆಯೇ ನೀವು ಸಾಯುತ್ತೀರಿ ಎಂದು ಇಂದು ಬದುಕಿ, ಎಂದೆಂದಿಗೂ ಬದುಕೇ ಇರುತ್ತೀರಿ ಎಂದು ಭಾವಿಸಿಕೊಂಡು ಹೊಸದನ್ನು ಕಲಿಯಿರಿ. ಕವನವನ್ನು ರಚಿಸಿದ್ದೇನೆ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಥ್ಯಾಂಕ್ ಯು.